ಆಕಾಶವಾಣಿ ಮಂಗಳೂರು. ಕಾವ್ಯಯಾನ. ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 122ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆಕೆರೆ. ವ್ಯಾಖ್ಯಾನಕಾರರು ಮುನಿರಾಜ ರೆಂಜಾಳ. ಮುದ್ದಣ ಮನೋರಮೆಯರ ಅತ್ಯಂತ ಶೃಂಗಾರಭರಿತವಾದ ಸುಂದರವಾದ ಸಂಭಾಷಣೆಯ ರೂಪದಲ್ಲಿ ನಿರೂಪಿಸಲ್ಪಟ್ಟ ಮುದ್ದಣ ಮಹಾಕವಿಯ ಶ್ರೀ ರಾಮಾಶ್ವಮೇಧಂ ಕಾವ್ಯ ಒಂದು ಅತ್ಯಂತ ಸುಂದರವಾದಂತಹ ಕೃತಿ. ಆ ಕೃತಿಯಲ್ಲಿ ನಾವು ಗಮನಿಸುತ್ತಿರುವುದು, ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆ ಊರೆಲ್ಲ ಸೊಕ್ಕಿ ಕೊನೆಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿಗೆ ಬಂದಿದೆ. ತೋಟವನ್ನೆಲ್ಲ ಹಾಳುಗೆಡವಿದೆ. ಅದನ್ನು ನೋಡಿದ್ದಾನೆ ಲವ. ಉತ್ತರೀಯದಿಂದ ಕಟ್ಟಿದ್ದಾನೆ. ಕಟ್ಟಿದ ಹೊತ್ತಿನಲ್ಲಿ ಆ ಹಣೆಯಲ್ಲಿದ್ದಂತಹ ಲಿಖಿತವನ್ನು ಓದಿ ಸಿಟ್ಟುಗೊಂಡಂತಹ ಲವ ಈಗ ಅಬ್ಬರಿಸುತ್ತಾನೆ. ಬಳಿಕ ಮಿಂತು ಆಚಿಸಿಕೊಂಡು ಇಂತುಟಲೆ ಬೀರರೊಂದು ಪೆರ್ಮೆ ಒಡೆದೇಳ್ಗೆ ತಾಂ ಕೌಸಲ್ಯಯೊಳ್ ಪುರುಳುಂ ಲಕ್ಕಣಮುಂ ಒರ್ಮೈ ವೆತ್ತುದೆಂಬಂತಿರ್ ಒಗೆದಂ ಅಕ್ಕುಂ ಇಂತಿರಂತದಂ ಬಿಚ್ಚಳಿಸಿ ತೋರಿ ಪೊಡೆ ಎಮ್ಮಣ್ಣನೆ ಸಾಲ್ಗುಂ ನೋಳ್ಪೆಂ ಮಾರಿಗೆ ಬಾರಿಗೆ ಆರೆಂಬುದಂ ನೋಳ್ಪೆಂ ಅಲ್ಲದಂದು ಪಂದೆಗಳಾಗೆವೇ ಹಯಮಂ ಮರುಳ್ ಚೂಡೆಂದು ಸೋದರಂ ಸಾದರಂ ಬರ್ಕೆ ಅನಿತೊಂದು ಬೇಗದಿಂ ಎಮ್ಮಣ್ಣಂಗೆ ಇಂತಿದಂ ಅರಿಪಿ ಕೂಡಿ ವರ್ಪೆಂ ಎಂಬನಿತರೊಳ್. ಕುದುರೆಯ ಹಣೆಯ ಮೇಲೆ ಬರೆದಿದ್ದ ಲಿಖಿತವನ್ನು ಶ್ರದ್ಧೆಯಿಂದ ವಾಚಿಸಿದ ಲವ ಒಮ್ಮೆಲೆ ಸಿಟ್ಟುಗೊಂಡ. ಓಹೋ, ಹೀಗಲ್ಲವೇ ವೀರರ ಒಂದು ಹಿರಿಮೆಯ ಪಡೆದ ಮೇಲ್ಮೆ. ಕೌಸಲ್ಯೆಯಲ್ಲಿ ಹುಟ್ಟಿದ ರಾಮ ಶಕ್ತಿಯನ್ನು ಸಲ್ಲಕ್ಷಣಗಳನ್ನು ಒಂದೇ ದೇಹವಾಗಿ ಧರಿಸಿ ಹುಟ್ಟಿರಬಹುದು. ಈಗ ಅದೆರಡವನ್ನೂ ಪ್ರತ್ಯೇಕಗೊಳಿಸಿ ನಿಜವನ್ನು ತೋರುವುದಕ್ಕೆ, ರಾಮನ ಶಕ್ತಿ ಏನು ಎಂದು ತೋರುವುದಕ್ಕೆ ನನ್ನ ಅಣ್ಣ ಕುಶನೇ ಸಾಕು. ನೋಡೋಣ, ಏನದು ಯಮನ ಲೋಕಕ್ಕೆ ಆಹಾರವೇ, ಯಾರು ಮಾರಿಗೆ ಆಹಾರವಾಗುವವರು ಎಂಬುದನ್ನು ನೋಡಿಯೇ ಬಿಡೋಣ. ಒಂದು ವೇಳೆ ಈ ಲಿಖಿತವನ್ನು ನಾವು ಅಲ್ಲಗಳೆಯದಿದ್ದರೆ ನಾವು ಹೇಡಿಗಳೆನಿಸುವುದು ನಿಶ್ಚಿತ. ನಾವು ಕುದುರೆಯನ್ನು ಕಟ್ಟೋಣ. ಹಯವನ್ನು ಮರಳಿ ತೆಗೆದುಕೊಂಡು ಹೋಗಲು ಸಾದರದಿಂದ ರಾಮನ ಸೋದರ ಬರಲಿ. ಅಷ್ಟರಲ್ಲಿ ನಮ್ಮ ಅಣ್ಣ ಕುಶನಿಗೆ ತಿಳಿಸಿ ಇಬ್ಬರೂ ಜತೆಗೂಡಿ ನಿಲ್ಲುತ್ತೇವೆ ಎಂದು ಲವ ಹೇಳುತ್ತಿರುವಾಗಲೇ ಮಿಕ್ಕುಳಿದಿರುವ ಅಲ್ಲಿರುವ ಮಕ್ಕಳು ಜತೆಗೂಡಿ ಲವನನ್ನು ಬೈದರು. ಅವನಿಗೆ ಹೇಳಿದರು, ಮಿಕ್ಕುಳಿದ ಬಾಲರೆನಿಸುಂಬೆರ್ಚಿ ನಿನಗೇ ನೆಲೆ ಸೊರ್ಕು ಬಲ್ಪುಳ್ಳ ನಾಡರಾಯರ ಜನ್ನ ಗುದಿರೆಯಂ ಕಟ್ಟಿ ಚಲದಿಂ ಕಾದುವೆನೆಂಬ ನೀಂ ಮರುಳಾಗ ಸೆಣಸಾಟಂ ಆಟಮೇ ಪಾಟಮೇ ಬಾಲಂ ನೀನೆತ್ತಂ ಅಳವಿಗಳಿದ ಕೂರ್ಪಿನ ಕಾಲಾಳ್ಗಳೆತ್ತಂ ಪೋಮಾಣ್ ಅರಿಗಳ್ಗರಿವಾಗದ ಮುನ್ನಮೇ ಕಟ್ಟಿದ ಹಯಮಂ ಪೋವಿಟ್ಟು ಮನೆಗೆ ಪೋಪಂ ಅಜ್ಜನಾಣೆ ದುಡುಕಿ ಪೋಗದೀರಿ ಎಂದು ಗದ್ದಿಪುದುಂ ಅವನ್ ಅವರ್ಗಳಂ ಗದರಿ. ಸಂಗಡಿಗರಾದ ಮಕ್ಕಳು ಲವನನ್ನು ಕೇಳುತ್ತಾರೆ, ಏ ಲವ, ನಿನಗೇನಯ್ಯ ಸೊಕ್ಕು? ಇದು ಶಕ್ತಿಶಾಲಿಗಳಾದ ನಾಡ ರಾಜರ ಯಜ್ಞದ ಕುದುರೆ. ಅಂತಹ ಶಕ್ತಿಶಾಲಿಗಳ ಕುದುರೆಯನ್ನು ಕಟ್ಟಿ ಛಲದಿಂದ ಹೋರಾಡುವೆ ಎನ್ನುವ ನಿನ್ನನ್ನು ಹುಚ್ಚನೆಂದೇ ಕರೆಯಬೇಕು. ಯುದ್ಧ ಸೆಣಸಾಟವೆಂದರೆ ಏನದು ತೋಟದ ಆಟವೇ ಅಥವಾ ಸುಮ್ಮನೆ ಕುಳಿತು ಕೇಳುವ ಪಾಠವೇ? ಚಿಕ್ಕ ಹುಡುಗನಾದ ನೀನೆಲ್ಲಿ ಮಿತಿಮೀರಿದ ಶಕ್ತಿ ಸಾಮರ್ಥ್ಯವುಳ್ಳ ಅವರ ಕಾಲಾಳುಗಳು ಎಲ್ಲಿ? ಹೋಯ್, ತಡೆ ತಡೆ, ಶತ್ರುಗಳಿಗೆ ತಿಳಿಯುವ ಮೊದಲೇ ಕಟ್ಟಿದ ಕುದುರೆಯನ್ನು ಬಿಟ್ಟು ಬಿಡು. ಆಮೇಲೆ ಏನು ನಡೆದಿಲ್ಲ ಎನ್ನುವಂತೆ ಸುಮ್ಮನಿರೋಣ. ನಡೆ, ಅಜ್ಜನಾಣೆ, ದುಡುಕಿ ಕೆಲಸ ಮಾಡಬೇಡ.
ಎಂದು ಗದರಿಸಿದರು. ಆಗ ಮತ್ತಷ್ಟು ಸಿಟ್ಟುಗೊಂಡ ಲವ ಅವರನ್ನು ಛೀ ಛೀ ಎಂದು ಬೈಯುತ್ತಾನೆ. ಛೀ ಛೀ, ಕಣ್ಗಟ್ಟಿನ ತಪದ ಬವಸಿನ ಮುದುಗೂಗೆಗಳ ಪಿಳ್ಳೆಗಳ್ ಪೋಗಿರೆ, ಆಂ ತರುವಲಿಗಡ ಪಗೆಗಳ್ ಕಡುಗಲಿಗಳ್ ಗಡ, ಆಂ ಕಿರಿಯನಾದೊಡೆ ಅಣ್ಣಂ ಪಿಡಿಯಂ ಸಾಲನೆ, ರಟ ರಟ ಮೊದರುವ ಕಾರ ನೀರ ಪೆರ್ಗಪ್ಪೆಗಳಂತಿರ್, ಏಗಳುಂ ಆಗದ ಪೋಗದ ಪಚ ನುಡಿಗಳಂ ಓದುತುಂ ಒದರು ತಿರ್ಪಂ ಇರ್ಪ, ನಿಮಗೆ ರಣದ ಗೊಡವೆ ಏಕೆ, ನಿಲ್ಲದೆ ಗುಡಿಗೈದಿ ಕೊಂಡದ ಬೂದಿಯಂ ಊದಿಂ, ಅಲ್ಲದೊಡೆ ಸೌದೆಯಂ ಒಟ್ಟಿ, ಅಂತುಂ ಅಲ್ಲದೊಡೆ ಪರಿದ ಸಮ್ಮಮಂ, ಕೆಮ್ಮನೆ ಪೊಲ್ಲಿಮೆಂದು ಮಾಂಕರಿಸಲೊಡಮತ್ತಲ್. ಸಿಡಿದೆದ್ದಂತಹ ಲವ ತನ್ನ ಜೊತೆಗಾರರನ್ನ ದೂಷಿಸುತ್ತಾನೆ. ಛೀ ಛೀ, ಕಣ್ಣು ಕಟ್ಟಿನ ತಪಸ್ಸಿನ ಕಾರ್ಯ ನಡೆಸುವ ಮುದಿಗೂಬೆಗಳ ಮರಿಗಳು ನೀವು, ಹೋಗಿ ಹೋಗಿ. ಏನು, ನಾನು ಎಳೆಯ ಹುಡುಗನೇ, ಹಗೆಗಳು ಮಹಾನ್ ಪರಾಕ್ರಮಶಾಲಿಗಳೇ, ನಾನು ಚಿಕ್ಕವನಿರಬಹುದು, ಆದರೆ ನನ್ನಣ್ಣ ಕುಶ ಹಿರಿಯನಲ್ಲವೇ? ಇಲ್ಲಿ ಗಮನಿಸಬೇಕು, ತಾನು ಬಲಶಾಲಿಯಾದರೂ ಎದುರಿಸುವ ಶಕ್ತಿ ಇದೆ ಎಂದು ತೋರಿಸುವ ಲವ ಜೊತೆಗೇ ತನ್ನ ಅಣ್ಣನ ಬಗ್ಗೆ ತೋರಿಸುವ ಗೌರವವನ್ನು ಗಮನಿಸಬೇಕು. ಅವನು ಎದುರಿಸಲಾರನೆ, ಸುಮ್ಮನೆ ಹೋಗಿ, ನೀವು ವಟ ವಟ ಎಂದು ಒದರುವ ಮಳೆಗಾಲದ ದೊಡ್ಡ ಕಪ್ಪೆಗಳಂತೆ ಯಾವಾಗಲೂ ಆಗದ ಹೋಗದ ವೇದಗಳನ್ನು ಓದುತ್ತಾ ಒದರುತ್ತಾ ಇರುವ ನಿಮಗೆ ಯುದ್ಧದ ವಿಷಯ ಯಾಕೆ? ನಡೆಯಿರಿ, ಯಾರೂ ಇಲ್ಲಿ ನಿಲ್ಲಬೇಡಿ, ಹೋಗಿ ಗುಡಿಗೆ ಹೋಗಿ ಹೋಮಕುಂಡದ ಬೂದಿಯನ್ನು ಊದಿರಿ, ಅಲ್ಲದಿದ್ದರೆ ಸೌದೆಗಳನ್ನು ಸಂಗ್ರಹಿಸಿರಿ, ರಾಶಿ ಹಾಕಿರಿ, ಹಾಗೂ ಅಲ್ಲವಾದಲ್ಲಿ ಹರಿದ ಚರ್ಮಗಳನ್ನು ಸುಮ್ಮನೆ ಹೊಲೆಯಿರಿ, ನಡೆಯಿರಿ ನಡೆಯಿರಿ ಎಂದು ಜೊತೆಗಾರರನ್ನು ಲವ ಹೀಯಾಳಿಸುತ್ತಾನೆ. ಮುಂದೆ, ಬೆಂಬಳಿಯ ಕಾಪಿನಾಳ್ಗಳ್ ಪಶುವನರಸುತುಂ ಬರೆ ಬರೆ, ಕಟ್ಟಿದಿರೊಳ್ ಬಾಲಕರುಮಂ ಮರನ ಮೊದಲೊಳ್ ಹಯಮುಮಂ ಕಂಡು, ಕಟ್ಟಿದರಾರೆಂದು ಜರ್ಬಿಂ ಮಸಗಿ ನುಡಿಯುವುದುಂ, ಮಿಕ್ಕ ವಟುಗಳ್ ನಡು ನಡುಗಿ ಆಮಲ್ತು ಈ ಪೊಸಮಾಣಿಯಾಗಲ್ವೇಳ್ಕುಂ, ಬೇಡ ಬೇಡ ಎಂದೊಡಂ ಚಲದಿಂ ಪಿಡಿದು ಕಟ್ಟಿ ಮಿಣ್ಣನೆ ಇರ್ಪನೆಂದು ಲವನಂ ತೋರಿ, ತಾಂ ಮೆಲ್ಲ ಮೆಲ್ಲನೆ ಪಿಂಜರಿದು ಮರನ ಮರೆಯೊಳಾದ. ಇಷ್ಟಾಗುವಾಗ ಯಾಗದ ಕುದುರೆಯ ಬೆಂಗಾವಲಿಗೆ ಬಂದಿದ್ದ ಅಯೋಧ್ಯೆಯ ಕಾಪಿನ ಆಳುಗಳು ಕುದುರೆಯನ್ನು ಹುಡುಕುತ್ತಾ ಬಂದರು. ದೂರದಿಂದಲೇ ತೋಟದಲ್ಲಿದ್ದ ಆ ಮಕ್ಕಳ ಗುಂಪನ್ನು ಕಂಡರು. ಕುದುರೆಯನ್ನು ಕಟ್ಟಿರುವುದನ್ನು ನೋಡಿದರು. ಹತ್ತಿರ ಬಂದು, ನಮ್ಮ ಕುದುರೆಯನ್ನು ಕಟ್ಟಿದವರು ಯಾರು ಎಂದು ಜೋರಾಗಿ ಅಬ್ಬರಿಸಿ ನುಡಿದರು. ಆಗ ವಟುಗಳೆಲ್ಲ ಹೆದರಿ, ನಾವಲ್ಲ ನಾವಲ್ಲ ಎಂದು ಹೆದರಿ ಹಿಂಜರಿದು ಕೊನೆಗೆ ಎಲ್ಲರೂ ಲವನ ಕಡೆಗೆ ಕೈ ತೋರಿಸಿ, ಈ ಹೊಸ ಮಾಣಿಯೇ ಇರಬೇಕು, ನಾವು ಬೇಡ ಬೇಡ ಎಂದು ಹೇಳಿದರೂ ಹಠಮಾರಿತನದಿಂದ ಕಟ್ಟಿದ, ಈಗ ಏನೂ ತಿಳಿಯದವನಂತೆ ಇದ್ದಾನೆ ನೋಡಿ ಎಂದು ಎಲ್ಲರೂ ಅವನನ್ನ ತೋರಿಸಿ ತಾವು ತಪ್ಪಿಸಿಕೊಂಡು ಹಾಗೆಯೇ ಹಿಂದಕ್ಕೆ ಸರಿದು ಮರದ ಮರೆಯಲ್ಲಿ ಅಡಗಿದರು. ಆಗ ಅಂತಪ್ಪುದುಂ ಆಳ್ಗಳ್ ಲವನಂ ಮುತ್ತಿ, ಪಳ್ಳಿಯ ತುರುವಳನಂತಿರೆ ಹಸುವಂ ಏನೆಂದು ಕಟ್ಟಿದೈ, ಹಯಮುಮಂ ಎಮ್ಮುಮಂ ನೋಡದೆ ನಾಡರಾಯರೆಂದು ಶಂಕಿಸದೆ, ಕದನ ಕಂಜದೆ ಜೀವದಾಸೆಯಿಲ್ಲದೆ ಕಟ್ಟಿನಿಂದ ನಿನಗೆ ಕಣ್ಮೂರಿರಬೇಡ. ನೆಲನಂ ಕಿನ್ನೆಲನಂ ಬಾನಂ ತಾನುಂತುಟೊಂದು ಮೈಮೆಯಿಂ ಕಾವದೇವಂ, ಬೇಳ್ವ ಜನ್ನದ ಮಾನ್ಯದ ಹೂನ್ಯದ ಕುದಿರೆ ಕಣ, ಅಬ್ಬಾಯೇಂ ಸೊರ್ಕೋ ಸೆಳೆಯ ಸವಿಬೇರೆ, ಪೊನ್ನ ಪಿಳುಕಿನ ಬಲ್ಗಣೆಯ ಸವಿಬೇರೆ,
ಪೋ ಕಾಡ ಕೋಡಗ ವಸುಳೆ ಪೋಪೋ ಎಂದು ಸೊಪ್ಪಿಂ ರೆಪ್ಪೆವೋದ. ಆಗ ಕುದುರೆಯ ಕಾಪಿನ ಆಳುಗಳೆಲ್ಲ ದಿಟ್ಟತನದಿಂದಲೇ ನಿಂತ ಲವನನ್ನು ಮುತ್ತಿಕೊಂಡರು. ಸಿಟ್ಟಿನಿಂದ ನೋಡಿ, ಏಯ್, ಗೋವಳನಂತೆ ನಮ್ಮ ಪಶುವನ್ನು ಏಕೆ ಕಟ್ಟಿದೆ? ಇದೇನು ಸಾಮಾನ್ಯವೆಂದು ತಿಳಿದೆಯೋ? ನೀನು ಯೋಚಿಸಬೇಕಿತ್ತು. ಈ ಕುದುರೆ ಮತ್ತು ನಾವು ಇವು ಎಲ್ಲವೂ ಕೂಡ ನೀನು ನೋಡದ ನಾಡಿನ ರಾಜರದ್ದೆಂದು ತಿಳಿಯಬೇಕಾಗಿತ್ತು. ಭಯದಿಂದ ಇರಬೇಕಾಗಿತ್ತು. ಅದನ್ನು ಬಿಟ್ಟು ಯುದ್ಧದ ಭಯವಿಲ್ಲದೆ, ಜೀವದ ಮೇಲೆ ಆಸೆ ಇಲ್ಲದೆ ಕುದುರೆಯನ್ನು ಕಟ್ಟಿ ನಿಂತಿರುವೆಯಲ್ಲ. ನಿನಗೇನು ಕಣ್ಣು ಮೂರು ಇವೆಯೇ? ಅಂದರೆ ನೀನೇನು ಶಿವನೇ? ಕುದುರೆ ಯಾರದ್ದೆಂದು ತಿಳಿದೆ? ಭೂಮಿ, ಪಾತಾಳ, ಆಕಾಶವನ್ನು ತನ್ನ ಮಹಿಮೆಯಿಂದ ಕಾಪಾಡುವ ದೇವರ ದೇವನ ಕುದುರೆ ಇದು. ಅವನ ಯಜ್ಞದ ಮನ್ನಣೆಯ ಪುಣ್ಯದ ಕುದುರೆ ಇದು. ಅಬ್ಬಾ, ಏನು ಸೊಕ್ಕು ನಿನಗೆ? ಆಶ್ರಮದಲ್ಲಿ ಸಿಗುವ ಬೆತ್ತದ ಪೆಟ್ಟಿನ ರುಚಿ ಬೇರೆ, ಬಂಗಾರದ ಹಿಳುಕಿನ ಮಹಾ ಅಸ್ತ್ರದ ಪೆಟ್ಟಿನ ರುಚಿ ಬೇರೆ. ಹೋಗು, ದೂರ ಹೋಗು, ಕಾಡಿನ ಕೋತಿಮರಿ ಎಂದು ಲವನನ್ನು ಅವನೊಬ್ಬ ಚಿಕ್ಕವ ಎಂದು ಅರಿತು ಹುಡುಗನೆಂದು ಭಾವಿಸಿ ಸೊಪ್ಪಿನಿಂದ ಹೊಡೆದು ಓಡಿಸಲು ಸಿದ್ಧರಾದರು, ಪ್ರಯತ್ನಿಸಿದರು. ಆಗ ಅನಿತರೊಳ್ ಮಾರ್ಕೊಂಡು ಕುರಿವಿಂಡಂ ಪುಗಿವ ಮರಿಸಿಂಗನೊಂದಾಟೋಪದಿಂ ಕಾವಲರ ಪಡೆಯಂ ನುರ್ಗಿ ಸರಳ ಸೋನೆಯಂ ಕರೆದು ಘಾತಿಸಿ ಬೊಬ್ಬಿರಿದು ಕಂಡಿರೇ ಕಾಡ ಕೋಡಗ ವಸುಳೆಯ ಕೈಚಳಕಮಂ ಏನಗೆ ಸೆಣಸಾಟಂ ಸಾಲ್ಲುದೆ ನಿಮಗಿಂದಿನಗೆಲ್ಲಂ ಎಂದು ಮತ್ತಂ ಕೋಲ್ಗಳಂ ಹೆಚ್ಚು ಎನಿಸದೂರ ಕರೆಯಟ್ಟಿದಂ. ಸೊಪ್ಪಿನಿಂದ ಹೊಡೆದು ಲವನನ್ನು ಓಡಿಸಲು ಪ್ರಯತ್ನಿಸಿದ ಆ ಕಾವಲು ಭಟರಿಗೆ ಆಘಾತವೊಂದು ಕಾದಿತ್ತು. ಕಾಡಿನಲ್ಲಿ ಸಿಂಹದ ಮರಿಯೊಂದು ಆನೆಯ ಹಿಂಡನ್ನೇ ಪ್ರವೇಶಿಸಿ ತನ್ನ ಶಕ್ತಿಯಿಂದ ಮೆರೆಯುವಂತೆ ಲವ ಅಬ್ಬರದಿಂದ ಅತ್ಯಂತ ಚುರುಕಾಗಿ ಬಿಲ್ಲನ್ನೆತ್ತಿಕೊಂಡು ಆ ಕುದುರೆಯ ರಕ್ಷಕ ಸೈನ್ಯದೆಡೆಗೆ ಬಾಣದ ಮಳೆಯನ್ನೇ ಸುರಿಸಿದ, ಗಾಯಗೊಳಿಸಿದ, ಭಯ ಹುಟ್ಟಿಸಿದ, ಜೋರಾಗಿ ಆರ್ಭಡಿಸಿದ. ಏನೆಂದಿರಿ? ಕಾಡಿನ ಕೋತಿಮರಿಯೇ? ನೋಡಿದಿರಾ ಕೋತಿಮರಿಯ ಕೈಚಳಕವನ್ನು? ನನಗೆ ಹೋರಾಟ ತಿಳಿಯದೆಂದು ಭಾವಿಸಿದಿರಾ? ಇಂದಿನ ನನ್ನ ವಿಜಯವೂ ನಿಮಗೆ ಸಾಕೆ ಎಂದು ಅಣಕಿಸುತ್ತಾ ಮತ್ತೆ ಮತ್ತೆ ಬಾಣಗಳನ್ನು ಪ್ರಯೋಗಿಸುತ್ತಲೇ ಹೋದ. ಇದರಿಂದ ಬೆದರಿದ ಕಾವಲು ಭಟರು ದೂರಕ್ಕೆ ಹಿಂದಕ್ಕೆ ಸರಿದು ಕೊನೆಗೆ ಹಿಂತಿರುಗಿ ಓಡಿಯೇ ಬಿಟ್ಟರು. ಆಗ ಬಳಿಕಂ ಅವರ್ ಆತಂಗಂ ಆತನೊಂದು ತದೆಗಂ ಬೆಂಗೊಟ್ಟಂತು ಮಿಂತುಂ ಓಡಿ ತಮ್ಮೊಡೆಯಂಗೆ ಇಂತಿದಂ ಪೇಳುದುಂ ಆತಂ ಮಾತಂ ಮಾಣಿಸಿ ಸುಮತಿಯೊಳ್ ಆರೀವನಮಂತಪ್ಪ ಬಾಲನ್ ಏನಿರ್ಕುಂ ನೀಂ ಕೇಳ್ದುಂಟೇ ಪೇಳಿನಲೊಡಂ ಇಂತೀವನಂ ಮುನಿಗಳಾಶ್ರಮವೆಂಬುದಂ ಬಲ್ಲೆಂ ಬಾಲನಾರೆಂಬುದಂ ಅರಿಯೆಂ ಎಂದಂ ಅದರ್ಕಾ ಶತ್ರುಹಂ ಆರಾದೊಡೆನಾಯ್ತು ಎತ್ತಿ ಪೋಪಂ ಎಂದು ಸೇನೆವೆರಸೈದಿ ಬಂದು ಕುದಿರೆಯಂ ಅಣ್ಣನೆಡೆಗುಯ್ವ ಲವನಂ ತಡೆದು ತಾಗಿದನಾಗಳ್ ಅನಿತರಿಂ ಮೇಲೆ ಮನೆಗೆಂದು ಪೋಪಲವಂ ಪಲವಂ ರಾವುತವಡೆಯಂ ತೇರವಂಗಡಮಂ ಕರಿಘಟೆಯಂ ಕವಿತರ್ಪುದಂ ಕಂಡು ಮಾಣ್ದು ನಾರಿಯಂ ಬಿಲ್ಗೆ ಬಿಗಿದು ಬೆನ್ನ ಮೂಡಿಗೆಯಿಂ ಕೋಲಂ ಉಗಿದು ಸಂಧಿಸಿ ಬಂಧಿಸಿದ ಕುದಿರೆಯ ಕೆಲನೊಳಿರ್ಪುದು ಮಾತನೊಂದು ಬಿಂಕಮುಮಂ ಸೆರಗಂ ಪಾರದ ಬೀರಮುಮಂ ಕಂಡು ರಾಘವಾವರಜಂ ತಾನೆ ತೇರಂ ನೂಂಕಿ ಬಾಲಂಗೆ ಇದಿರಾಗಿ. ಲವನ ವೀರಾವೇಶಕ್ಕೆ ಹೆದರಿ ಆತನ ಬಾಣಗಳ ಪೆಟ್ಟಿಗೆ ಬೆದರಿ
ಬೆನ್ನು ಕೊಟ್ಟು ಓಡಿದ ಕಾವಲ ಪಡೆ ಕೊನೆಗೆ ಇದು ನಮ್ಮಿಂದ ಪರಿಹರಿಸಲಾಗದ ವಿಷಯವೆಂದು ತಿಳಿದು ತಮ್ಮ ಒಡೆಯನ ಬಳಿಗೆ ಓಡಿದರು. ಶತ್ರುಘ್ನಲ್ಲಿ ಭಯದಿಂದ ನಡೆದುದೆಲ್ಲವನ್ನೂ ಭಿನ್ನವಿಸಿದರು. ಅವರಿಗೆ ಧೈರ್ಯ ಹೇಳಿ ನಿಲ್ಲಿಸಿದ ವೀರ ಶತ್ರುಘ್ನ ಕೊನೆಗೆ ಪ್ರಶ್ನಿಸಿದ, ಇದು ಯಾರವನ? ಇಲ್ಲಿ ಅಂತಹ ವೀರ ಬಾಲಕ ಇರುವನೆಂದಾದರೆ ಆಶ್ಚರ್ಯವೇ ಸರಿ. ಅವನು ಯಾರು ಎಂದು ಕೇಳಿದಿರೇನೋ? ಏನು ವಿಷಯ ಹೇಳಿ ಎಂದರೆ, ಅವರೆಲ್ಲ, ಸ್ವಾಮಿ, ಈ ವನಪ್ರದೇಶ ಮುನಿಗಳ ಆಶ್ರಮ ಎಂದು ಬಲ್ಲೆವು. ಆ ಹುಡುಗ ಯಾರು ಎಂದು ತಿಳಿಯದು ಎಂದರು. ಆಗ ಶತ್ರುಘ್ನ, ಸರಿ ಸರಿ, ಯಾರಾದರೆ ನಮಗೇನು, ಸೇನೆ ಸಿದ್ಧವಾಗಲಿ, ನಡೀರಿ ಹೋಗೋಣ ಎಂದು ಸೇನಾ ಸಮೇತನಾಗಿ ಅಲ್ಲಿಗೆ ಹೋದ. ಆ ಹೊತ್ತಿಗೆ ಕುದುರೆಯನ್ನು ತನ್ನ ಅಣ್ಣನಾದ ಕುಶನಲ್ಲಿಗೆ ಕೊಂಡೊಯ್ಯಬೇಕು ಎಂದು ಲವ ಸಿದ್ಧತೆಯನ್ನು ಮಾಡುತ್ತಿದ್ದ. ಅಲ್ಲಿಗೆ ಬಂದ ಶತ್ರುಘ್ನ ಅವನನ್ನ ತಡೆದ. ಮನೆಯ ಕಡೆಗೆ ಹೊರಟು ನಿಂತ ತನ್ನನ್ನು ಮುತ್ತಿಕೊಂಡ ಕಾಲಾಳುಗಳು, ರಥಗಳು, ಆನೆಗಳ ಹಿಂಡನ್ನು ಲವ ನೋಡಿದ. ಹೆದರಲಿಲ್ಲ. ಇನ್ನು ಸುಮ್ಮನಿರಬಾರದೆಂದು ಧೈರ್ಯದಿಂದ ತನ್ನ ಬಿಲ್ಲಿಗೆ ಹೆದೆಯೇರಿಸಿ ಬೆನ್ನ ಮೇಲಿನ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಜೋಡಿಸಿ, ಹೋರಾಟಕ್ಕೆ ಯಾರು ಬೇಕಾದರೂ ಬನ್ನಿ, ನಾನು ಸಿದ್ಧ ಎಂಬಂತೆ ಕುದುರೆಯ ಪಕ್ಕದಲ್ಲಿ ನಿಂತ. ಆ ಹುಡುಗನ ಸೊಕ್ಕನ್ನು, ಅವನ ಧೈರ್ಯವನ್ನು, ಅಪಾಯಕ್ಕೆ ಬೆದರದೇ ಇರುವ ಅವನ ಪರಾಕ್ರಮವನ್ನು ಕಂಡ ಶತ್ರುಘ್ನ ತಾನೇ ಸ್ವತಃ ತನ್ನ ರಥವನ್ನು ಅವನ ಮುಂಭಾಗಕ್ಕೆ ಹರಿಸಿ ಆ ಬಾಲಕನ ಎದುರಾಗಿ ನಿಲ್ಲಿಸಿ ಪ್ರಶ್ನಿಸ್ತಾನೆ. ಕಾವ್ಯಯಾನ. ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಸುಬ್ರಹ್ಮಣ್ಯ ಭಟ್ ತೆಕ್ಕೆಕೆರೆ. ವ್ಯಾಖ್ಯಾನಕಾರರು ಮುನಿರಾಜ ರೆಂಜಾಳ. ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ. ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.